ಹಲೋ ಸ್ನೇಹಿತರೆ, ಗೌರಿ ಕಲ್ಯಾಣ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಇನ್ನು ಶ್ಯಾಮ್ ಮೋನಿಕಾಗೆ ಅನ್ಯಾಯ ಆಗಿರೋದನ್ನೆಲ್ಲ ತಿಳಿಸ್ತಾ ಇರ್ತಾನೆ. ನೋಡಿದ್ರೆ ಮೋನಿಕಾ ಮೌನವಾಗಿ ನಿಂತಿರ್ತಾಳೆ. ಅಷ್ಟೊತ್ತಿಗೆ ಹೌದು ವಿವೇಕ್, ಈ ರಿಂಗ್ ಅಷ್ಟಕ್ಕೂ ನೀನು ಮೋನಿಕಾ ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ ಅಲ್ವಾ? ಇದು ಇವನೇ ಮಾಡ್ತಿರೋ ಕೆಲ್ಸ ಅನ್ಸುತ್ತೆ ಅಂತ ಈಗ ಅರಿವಾಯ್ತು ಅಂತ ಆಶಾ ಅವರು ಸಹ ಹೇಳ್ತಾ ಇರ್ತಾರೆ. ಏನು ನೀನು, ನಾನು ಏನೇ ಆಸೆ ಪಟ್ರು ನಿನ್ಗೆ ಯಾಕೋ ಅಷ್ಟೊಂದು ದುರಾಸೆ? ಅಲ್ಲ ಹೋಗ್ಲಿ ಪಾಪ ಅಂತ ಚಿಕ್ಕವನಿಂದ ನನ್ಗೆ ಇಷ್ಟ ಆಗೋದ್ನೆಲ್ಲ ನಿನ್ಗೆ ತ್ಯಾಗ ಮಾಡ್ತಿದ್ದೆ. ಅದಲ್ದಿರ ನಾನು ಇಷ್ಟ ಆಗಿರೋ ವ್ಯಕ್ತಿನ ಮದ್ವೆ ಆಗ್ಬೇಕು ಅನ್ಕೊಂಡೆ. ಆ ಹುಡ್ಗಿನೂ ನೀನು ಕಸ್ರಕೊಂಡ್ಬಿಟ್ಟಲ್ಲೋ, ಏನೋ ನಿನಗೆ ಬಂದಿರೋದು. ಅದಲ್ದಿರ ನಾನು ಇಷ್ಟಪಟ್ಟಿರೋ ಉಂಗ್ರನೂ ಸಹ ನನಗ್ ಬೇಕು, ಯಾರಿಗೋ ಕೊಡ್ಬೇಕು ಅಂತ ಹೇಳಿ ಈ ರೀತಿ ತಗೊಂಡು ನನಗೆ ಬೆನ್ನಿಂದೆ ಚೂರಿ ಹಾಕಿದ್ಯಾ ಅಂತ ವಿವೇಕ್ ಹೇಳ್ತಾ ಇರ್ತಾನೆ. ನೋಡಿದ್ರೆ ಇಲ್ಲ ವಿವೇಕ್, ನಾನು ಏನು ಮಾಡಿಲ್ಲ, ಎಲ್ಲ ಆ ಮೋನಿಕಾನೇ ಮಾಡಿರೋದು ಅಂತ ಸುಳ್ಳು ಹೇಳ್ತಾ ಇದ್ದಿದ್ನ ನೋಡಿ. ಇನ್ನ ಎಷ್ಟು ಸುಳ್ಳು ಹೇಳ್ತೀಯಾ? ನಿನ್ಗೆ ಏನಾದ್ರೂ ಸ್ವಲ್ಪ ಆದ್ರೂ ಬುದ್ಧಿ ಅನ್ನೋದಿದ್ಯಾ? ಯಾರಾದ್ರೂ ಅವ್ರವ್ರ ವ್ಯಕ್ತಿಗತ ಜೀವನನ ಹಾಳು ಮಾಡ್ಕೊಳ್ತಾರ? ಇಷ್ಟಕ್ಕೂ ಈಗ ಅವಳು ಪ್ರೆಗ್ನೆಂಟ್ ಅಂತ ಹೇಳ್ತಿದ್ದಾರೆ, ಅದಕ್ಕೆಲ್ಲ ಕಾರಣ ನೀನೇ ಆಗಿರ್ತೀಯ ಅಲ್ವಾ? ಮತ್ಯಾಕ್ ನೀನು ನಾನಲ್ಲ ಅಂತ ಹೇಳ್ತಿದ್ಯಾ ಅಂತ ಹೇಳಿ ವಿವೇಕ್ ಅವನ್ ಕೆನ್ನೆಗೆರಡು ಬಾರಿಸ್ತಾನೆ. ನೋಡಿದ್ರೆ ಅವನು ಆ ಮಂಟಪದಲ್ಲೇ ಕೆಳಗ್ ಬಿದ್ದೋಗಿ, ಎದ್ದಳು, ನಿನ್ಗೆ ಸಾಕಾಗಲ್ಲ, ನಿನ್ಗೆ ಇನ್ನು ಚೆನ್ನಾಗಿ ಹೊಡಿಬೇಕು, ನೀನ್ ಯಾಕೆ ಈ ರೀತಿ ಬದುಕ್ತಿದ್ಯೋ? ಅದಲ್ದಿರ ಮತ್ತೆ ಈಗ ಆ ವೈಷ್ಣವಿನ ಮದ್ವೆ ಆಗಕ್ ಹೊರಟಿದ್ಯಾ. ಇನ್ನ ನೀನ್ ಅದೆಷ್ಟ್ ಜನ ಹುಡುಗಿರ್ ಜೊತೆ FIR ಇಟ್ಕೊಂಡಿದ್ಯೋ ನೀನ ನೋಡಿದ್ರೇನೆ ನನಗ್ ಗೊತ್ತಾಗ್ತಿದೆ ಅಂತ ಹೇಳ್ತಿದಂಗೆ, ಅಷ್ಟಕ್ಕೂ ಆಫೀಸಲ್ಲಿ ನೋಡಿದ್ರೆ ಲಕ್ಷಾನ್ಗಟ್ಲೆ ತಗೊಂಡು ಅದೇನ್ ಮಾಡ್ತಿದ್ದೆ ನೀನು ಅಂತೆಲ್ಲ ವಿವೇಕ್ ಕೇಳ್ತಾ ಇರ್ತಾನೆ. ನೋಡಿದ್ರೆ ಅವನಿಗೆ ವಿಪರೀತ ಶಾಕ್ ಆಗಿರುತ್ತೆ. ಇವಳು ಬಂದು ಎಲ್ಲ ಸರ್ವನಾಶ ಮಾಡ್ಬಿಟ್ಲಲ್ಲ ಅಂತ ಒಳಗಡೆನೆ ಮನ್ಸಲ್ಲಿ ಕುದೀತಾ ಇರೋ ಬೆಂಕಿ ಹಿಂಗೆ ಕುದೀತಾ ಇರ್ತಾನೆ. ಅಷ್ಟೊತ್ಗೆ ಸರಿತಾ ಅವರು ಸಹ ಚಂಚಲ ಅವ್ರನ್ನ ನೋಡಿ, ನೋಡು ನಿನ್ ಮಗ ಎಂತ ಕೆಲ್ಸ ಮಾಡಿದಾನೆ, ಏನಂತ ಬೆಳೆಸ್ತಿದ್ಯೋ ನಿನ್ ಮಗನ್ನ? ಇಂಥ ಕೆಲ್ಸ ಮಾಡೋದಕ್ಕೆ ನಿನ್ ಮಗ ಇರ್ಬೇಕಾ? ಇಂಥ ಒಳ್ಳೆ ಜೀವನಗಳನ್ನೆಲ್ಲ ಹಾಳು ಮಾಡ್ತಿದ್ದಾನಲ್ಲ ಅಂತ ಸರಿತಾ ಅವ್ರು ಬೈತಾ ಇದ್ದಂಗೆ, ಅಷ್ಟೊತ್ಗೆ ಅರುಂಧತಿ ಅವರು ಸಹ ಅಂತ ಕೇಳ್ತಿದ್ದಂಗೆ, ಆಂಟಿ ಈ ರೀತಿ ಎಲ್ಲ ಆಗಿದೆ, ಹೇಗೋ ನೀನು ಬೇಗ ಬಂದು ನಮ್ ಕಣ್ಣ ತರಿಸ್ಬಿಟ್ಟೆ ಅಮ್ಮ. ಇಲ್ಲ ಅಂದಿದ್ರೆ ನಾವು ನನ್ ಮಗಳನ್ನ ಮದ್ವೆ ಮಾಡಿಸಿ ಕತ್ ಕುಯ್ಕೋಬೇಕಾಗಿತ್ತು. ಅಷ್ಟಕ್ಕೂ ಇವಳ ಜೀವನ ಏನಾಗ್ತಿತ್ತೋ ಏನೋ ಅಂತ ಯೋಚನೆ ಮಾಡ್ತಾ, ಯಾಕೆ ಸರಿತಾ ನೀನು ಈ ವಿಚಾರನ ಯಾಕೆ ನನಗ್ ಹೇಳಲಿಲ್ಲ, ಇವನು ಇಂಥವನು ಅಂತ? ಅದು ಏನು ಇಲ್ಲ ಅರು, ನನಗ್ ಗೊತ್ತಾಗ್ತಿದೆ ಸರಿತಾ, ಒಬ್ಬೊಬ್ರು ಒಂದೊಂದ್ ರೀತಿ ಇದೀರಾ ಅಂತ. ಅಷ್ಟಕ್ಕೂ ನೀನು ಸಹ ನಿನ್ ಸೊಸೆ ಅಂತ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇಲ್ಲ, ಏನೋ ಮನೆ ಕೆಲ್ಸದವಳ ತರ ತೋರ್ಸಿದ್ಯಾ. ಈಗ ನಿನಗೆ ನಿನ್ನ ನಂಬ್ಲಾ ಬಿಡ್ಲಾ ಅನ್ನೋ ಸ್ಥಿತಿಗೆ ಬಂದ್ಬಿಟ್ಟಿದೀನಿ. ಇವ್ ನೋಡಿದ್ರೆ ಈ ರೀತಿ, ನನ್ ಮಗಳ ಜೀವನ ಹಾಳಾಗಿರೋದು. ಅಮ್ಮ ಥ್ಯಾಂಕ್ಸ್ ಅಮ್ಮ ಗೌರಿ, ತುಂಬಾ ಒಳ್ಳೇದಾಯ್ತು ನಿನ್ ಕಡೆಯಿಂದ ಅಂತ ಹೇಳಿ ಬಾ ವೈಷ್ಣವಿ ಹೋಗೋಣ ನಾವು ಅಂತ ಅವರು ಸಹ ಹೊರಡ್ತಾ ಇರ್ತಾರೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಜ್ಯೋತಿರ್ಭವ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಹೋಗ್ತಿದ್ದಂಗೆ ವೈಷ್ಣವಿ, ಅಲ್ಲ ಈಗ ತಾನೇ ನೀನು ಎಷ್ಟು ಚೆನ್ನಾಗಿ ನನ್ನ ಹತ್ರ ಸುಳ್ಳು ಹೇಳ್ದೆ ಅನಿಕೇತ್, ಅದಲ್ದಿರ ಈ ರೀತಿ ಎಲ್ಲ ನನ್ನ ಯಾಮಾರ್ಸ್ಬಿಟ್ಟು ಮದ್ವೆ ಆಗಕ್ ಹೊರಟಿದ್ದಲ್ಲ, ತಗೋ ನೀನು ಬೇಡ ನಿನ್ ರಿಂಗು ಬೇಡ ಅಂತ ಅವನ್ ಮಕ್ಕದ ಮೇಲೆ ಎಸ್ತಿ ಹೋಗ್ತಾ ಇರ್ತಾಳೆ. ಅದನ್ನ ನೋಡಿ ಅನಿಕೇತ್ಗೂ ಸಹ ತುಂಬಾ ಬೇಜಾರಾಗ್ತಾ ಇರುತ್ತೆ. ಮನೆ ಮಂದಿಯವ್ರಿಗೆಲ್ಲ ಅವ್ರು ಹೋಗ್ತಾ ಇರೋದನ್ನ ನೋಡಿ ಸ್ವಲ್ಪ ಬೇಜಾರಾಗಿ, ಅಯ್ಯೋ ಅರುಂಧತಿ ಅವ್ರೆ ನಿಂತ್ಕೊಳ್ಳಿ ಅಂತ ಚಂಚಲ ಎಷ್ಟೇ ಕಾಡಿ ಬೇಡಿದ್ರು ಅವ್ರು ನಿಲ್ದಿರ ಹಾಗೆ ಹೋಗ್ತಾ ಇರ್ತಾರೆ. ಏನೋ ಇಂಥ ಕೆಲ್ಸ ಮಾಡಿದ್ಯಲ್ಲೋ, ಒಂದು ಹೆಂಗಸಿನ ಜೀವನ ಹಾಳು ಮಾಡ್ತಿದ್ಯಲ್ಲೋ ಅಂತ ಅವ್ರ ತಾತ ಅವರು ಸಹ ಬೈತಾ ಇರ್ತಾರೆ. ನೋಡಿದ್ರೆ ಮನೆ ಮಂದಿಯವ್ರಿಗೆಲ್ಲ ಬೇಜಾರಾಗಿ ಅವ್ರವ್ರ ಜಾಗಕ್ಕೆ ಅವ್ರವ್ರು ಹೊರಟಿರ್ತಾರೆ. ಈ ಕಡೆ ನೋಡಿದ್ರೆ ಗೌರಿ ಮತ್ತೆ ಮೋನಿಕಾ, ಚಿನ್ನು 3 ಜನನು ಮನೆಗೆ ಹಿಂತಿರುಗಿರ್ತಾರೆ. ಆಗ ಈ ಕಡೆ ಕಾಂತಲಕ್ಷ್ಮಿ ಅವರು ಮತ್ತೆ ಅವ್ರ ಯಜಮಾನ್ರು, ಅಯ್ಯೋ ಗೌರಿ ಯಾಕೆ ಬರ್ತಿದ್ದಾಳೆ, ಏನಾಯ್ತು? ಯಾಕಮ್ಮ ಗೌರಿ, ನಿನ್ನತ್ರ ಯಾಕೆ ಬಂದಿದ್ರು ಇವರಿಬ್ರು? ಅದು ಬರ್ಬೇಕಾಗಿರೋ ಜಾಗಕ್ಕೆ ಬಂದಿದ್ದಾರೆ ಬಿಡಮ್ಮ. ಏನ್ ಹೇಳ್ತಿದ್ಯಾ ಗೌರಿ? ಅಲ್ಲಿ ಬಂದಿ ಮತ್ತೆ ಏನ್ ರಾಧಾಂತ ಮಾಡಿದ್ರು ಇವ್ರು? ಅಯ್ಯೋ ಅಮ್ಮ, ರಾಧಾಂತ ಏನು ಮಾಡಿಲ್ಲ, ಏನಿದ್ಯೋ ಅದನ್ನ ಹೇಳಿದ್ದಾರೆ. ಏನ್ ಹೇಳ್ತಿದ್ಯಾ? ನನಗೆ 1 ನಿಮಿಷ ಕೈ ಕಾಲೇ ಅಲ್ಲಾಡ್ತಿಲ್ಲ, ಏನಾಯ್ತು ಸ್ಪಷ್ಟವಾಗಿ ಹೇಳು ಗೌರಿ ಅಂತ ಕೇಳ್ತಾ ಇದ್ದಂಗೆ, ಅಮ್ಮ ಅಷ್ಟಕ್ಕೂ ಅಕ್ಕ ಪ್ರೀತಿಸಿರೋ ಹುಡ್ಗ ಯಾರು ಅಲ್ಲ ಅಮ್ಮ, ನಮ್ ಮನೇಲಿರೋ ಆ ಚಂಚಲನ್ ಮಗ ಅನಿಕೇತ್. ಅಯ್ಯೋ ದೇವ್ರೆ,
ಅಂತ ಯೋಚನೆ ಮಾಡ್ತಾ, ಏನೇ ನಿನಗ್ ಬಂದಿರೋದು, ನೀನ್ ತಂಗಿ ಜೀವನನ ಹಾಳ್ ಮಾಡಕ್ಕೆ ಅಂತಾನೆ ಹುಟ್ಟಿದ್ಯಲೆ. ಅಲ್ಲಿಗ ಇವ್ರು ಸಾವಿರಾರು ಜನ ಯಾವ ರೀತಿ ಮಾತಾಡ್ತಾರೆ, ಆ ಮನೇಲಿರೋರೇನ್ ಗೌರಿಗೆ ನೆಮ್ಮದಿಯಾಗಿರಕ್ ಬಿಡ್ತಾರೇನೆ, ಈ ರೀತಿ ಮಾಡಿದ್ಯಲೆ. ಕಕ್ಷೆ ಕಟ್ಬಿಟ್ಟೆ ಅವಳ ಜೊತೆ ನೀನು ಈ ರೀತಿ ಮಾಡ್ತಾ ಇದೆಯಲ್ಲೇ, ನಿನಗೆ ಸ್ವಲ್ಪ ಆದ್ರೂ ಬುದ್ಧಿ ಅನ್ನೋದು ಇದೆಯೇನೆ ಅಂತ ಕಾಂತಲಕ್ಷ್ಮಿಯವರು ಅವಳ ಕೆನ್ನೆಗೆ 2 ಬಾರಿಸ್ತಾರೆ. ಆಗ ಅಮ್ಮ ಸುಮ್ನೆ ಇರು, ಏನು ಆಗಿಲ್ಲ, ಸುಮ್ನೆ ಇರು ಅಂತ ಹೇಳ್ತಿದ್ದಂಗೆ, ಈಗೇನು ಮಾಡಕ್ ಆಗಲ್ಲ ಬಿಡಮ್ಮ, ಆಗೋಗಿದ್ದೇನೋ ಆಗೋಯ್ತು, ಈಗ ಮನೆಯವ್ರಿಗೆಲ್ಲರಿಗೂ ಸಹ ಗೊತ್ತಾಗಿದೆ ಅಲ್ವಾ ಅಂತ ಹೇಳ್ತಾ ಇದ್ದಂಗೆ, ಅಲ್ಲ ಕಣೆ, ಅಷ್ಟಕ್ಕೂ ಇವಳು ಎಂತವಳೆ, ಅದಲ್ದಿರ ವಿವೇಕ್ ಅವರ ಅತ್ತೆ ಮಗ ಅಂದ್ರೆ ಇವಳಿಗೆ ಅಣ್ಣನ್ ಸಮಾನ ಆಗ್ತಾನೆ ಕಣೆ. ಅಯ್ಯೋ ರಾಮ ರಾಮ ಅಂತ ಕಾಂತಲಕ್ಷ್ಮಿ ಅವರು ಅನ್ಕೊಳ್ತಿದಂಗೆ, ಅಮ್ಮ ನೀನೇನು ಅಷ್ಟೊಂದು ವರಿ ಮಾಡ್ಕೋಬೇಡ, ಚಂಚಲ ಅವ್ರೇನು ಸ್ವಂತ ಆ ಮನೆಗೆ ಮಗಳೇನಲ್ಲ, ಅವರು ದತ್ತುಗೆ ತಗೊಂಡು ಸಾಕಿರೋ ಮಗಳು, ಅಷ್ಟಕ್ಕೂ ಅವರು ಬೇರೆ ರತ್ತ. ಹಾ, ಇದು ನನ್ಗೂ ಗೊತ್ತು ಅಂತ ಮೋನಿಕಾ ಹೇಳ್ತಿದಂಗೆ, ಹೌದು ನಿನಗೆಲ್ಲ ಗೊತ್ತಿರುತ್ತೆ, ಗೊತ್ತಿದ್ದೆ ಈಗ ನೋಡು ನಿನ್ ತಂಗಿ ಜೀವನ ಹಾಳ್ ಮಾಡೋದಿಕ್ ಹೋಗ್ತಾ ಇದ್ಯಾ ಅಂತ ಹೇಳ್ತಾ ಇನ್ನು ಅವರೆಲ್ಲ ಮಾತಾಡ್ತಾ ಇರ್ತಾರೆ. ಇನ್ ಈ ಕಡೆ ನೋಡಿದ್ರೆ ವಿವೇಕ್ ಮತ್ತೆ ಅವ್ರ ಅಜ್ಜಿ ತಾತ 3 ಜನನು ಇನ್ನ ಗೌರಿ ಮನೆಗ್ ಬರ್ತಾ ಇರ್ತಾರೆ. ಅದನ್ನ ನೋಡಿ ಇನ್ನ ಕಾಂತಲಕ್ಷ್ಮಿ ಅವರು ಅವ್ರ ಯಜಮಾನ್ರು, ಬನ್ನಿ ಒಳಗ್ ಬಂದ್ ಕುತ್ಕೊಳ್ಳಿ ಅಂತ ಹೇಳ್ತಾ ಇನ್ನ, ಅಯ್ಯೋ ನೋಡಿ ಇಂತ ಮಕ್ಳು ಹಿಂಗೆ ತಪ್ಪು ನಿರ್ಧಾರ ತಗೊಂಡು ಈಗೆಲ್ಲ ಹಿಂಗಾಗೋಗಿದೆ, ನೀವೇನು ವರಿ ಮಾಡ್ಕೋಬೇಡಿ ಅಂತ ಅವ್ರು ಮಾತಾಡ್ತಿದ್ದಂಗೆ, ನೀವು ಮಾತಿಗೆ ಹೆಸರಿಗಷ್ಟೇ ಅಪ್ಪ ದೊಡ್ಡವರು, ಆ ಮನೆ ದೊಡ್ಡ ವ್ಯಕ್ತಿ ಅಂತ ಹೇಳ್ತೀರಾ, ನೋಡಿ ನಿಮ್ ಮಕ್ಕಳು ಮೊಮ್ಮಕ್ಕಳೆಲ್ಲ ಯಾವ ರೀತಿ ಮಾಡಿದ್ದಾರೆ ಅಂತ ಕಾಂತಲಕ್ಷ್ಮಿ ಅವ್ರು ಸಹ ಹೇಳ್ತಾ ಇರ್ತಾರೆ. ಅದನ್ನ ನೋಡಿ ಅವ್ರ ಅಜ್ಜಿ ತಾತ ಅವ್ರಿಗೆಲ್ಲ ಸಹ ಬೇಜಾರಾಗ್ತಾ ಇರುತ್ತೆ. ವಿವೇಕ್ ಅವ್ರ ಅಜ್ಜಿ ತಾತ ಬಂದು ಹೇಗಾದ್ರೂ ಮಾಡಿ ಮೋನಿಕಂಗೆ ಮತ್ತೆ ಅನಿಕೇತ್ಗೆ ಮದ್ವೆ ಮಾಡ್ಬೇಕು ಅಂತ ಮಾತಾಡಕ್ ಬಂದಿದ್ದಾರೆ. ಈಗ ಅದಕ್ಕೆ ಮೋನಿಕಾ ಅವರ ಅಪ್ಪ ಒಪ್ತಾರ ಅಥವಾ ಮತ್ತೆ ಅಲ್ಲೇನಾದ್ರೂ ಮೋನಿಕಂಗೆ ಮತ್ತೆ ಮೋನಿಕನ್ ಜೀವನದಲ್ಲಿ ಏನಾದ್ರೂ ಏರುಪೇರು ಆಗುತ್ತಾ, ಅಥವಾ ಈ ಕಡೆ ನೋಡಿದ್ರೆ ಚಂಚಲ ಅವರು ಹೇಗಾದ್ರೂ ಮಾಡಿ ಆ ಮೋನಿಕನ್ನ ಮದ್ವೆ ಮಾಡಬಾರ್ದು ಅಂತ ಯೋಚನೆ ಮಾಡ್ತಿದ್ದಾರೆ. ಈಗ ಗೌರಿ ಮತ್ತೆ ವಿವೇಕ್ ಇಬ್ರು ಸೇರಿ ಅವರಿಬ್ರು ಮದ್ವೆ ಮಾಡ್ತಾರಾ ಅಥವಾ ಇಲ್ವಾ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.